ನಮಸ್ಕಾರ. ಫಸ್ಟ್ PUC 2022 ಬಯಾಲಜಿ ಮಾಡೆಲ್ ಪೇಪರ್ ಸೊಲ್ಯೂಷನ್ ಸೀರೀಸ್ ಇದು ಮೊದಲನೇ ವಿಡಿಯೋ 1ರಿಂದ 20 ಕ್ವೆಶನನ್ನು ನೋಡ್ತೀವಿ. ಮೊದಲನೇ ಕ್ವೆಶನ್ ಹೇಳುತ್ತೆ, ಡಿಫೈನ್ ಹರ್ಬೇರಿಯಂ. ಹರ್ಬೇರಿಯಂ ಅಂದರೆ ಏನು, ಡಿಫೈನ್ ಮಾಡಿ. ಹರ್ಬೇರಿಯಂ ಅಂದರೆ ಇಟ್ ಈಸ್ ಅ ಸ್ಟೋರ್ ಹೌಸ್ ಆಫ್ ಕಲೆಕ್ಟೆಡ್ ಪ್ಲಾಂಟ್ ಸ್ಪೆಸಿಮೆನ್. ಪ್ಲಾಂಟ್ ಸ್ಪೆಸಿಮೆನ್ ಇಂದ ಸ್ಟೋರ್ ಹೌಸ್. ಯಾವ ಥರ ಪ್ಲಾಂಟ್ ಸ್ಪೆಸಿಮೆನ್? ದೇ ಆರ್ ಡ್ರೈಡ್, ಅದನ್ನು ಒಣಗಿಸಿ, ಪ್ರೆಸ್ಡ್, ಅದನ್ನು ಪ್ರೆಸ್ ಮಾಡಿ ಆ್ಯಂಡ್ ಪ್ರಿಸರ್ವ್ಡ್ ಆನ್ ಶೀಟ್ಸ್ಗೆ ಮೆತ್ತಾರೆ. ಹೇಗಿರುತ್ತೆ ನೋಡೋಕ್ಕೆ? ಈ ಚಿತ್ರದಲ್ಲಿ ಕಾಣೋ ಥರ ಆ ಎಲೆಗಳನ್ನು ಏನು ಮಾಡ್ಯಾರೆ, ಒಣಗಿಸಿ ಪ್ರೆಸ್ ಮಾಡಿ ಬುಕ್ಗೆ ಶೀಟಿಗೆ ಮೆತ್ತಿಟ್ಟಿದ್ದಾರೆ. ಯಾಕೆ ಮಾಡ್ತಾರೆ ಈ ಥರ? ಫ್ಯೂಚರ್ ಸೈಂಟಿಫಿಕ್ ಸ್ಟಡಿ. ಸೊ ಇನ್ನೊಂದು ಸಾರಿ ಹೇಳೋದಿದ್ರೆ, ಹರ್ಬೇರಿಯಮ್ ಇಸ್ ಅ ಕಲೆಕ್ಷನ್ ಆಫ್ ಪ್ರಿಸರ್ವ್ಡ್ ಪ್ಲಾಂಟ್ ಸ್ಪೆಸಿಮೆನ್ಸ್ ಆ್ಯಂಡ್ ಅಸೋಸಿಯೇಟೆಡ್ ಡೇಟಾ. ಅಸೋಸಿಯೇಟೆಡ್ ಡೇಟಾ ಅಂದರೆ ಎಲ್ಲಿ, ಯಾವಾಗ, ಅದೆಲ್ಲ ಫಾರ್ ಸೈಂಟಿಫಿಕ್ ಸ್ಟಡಿ. ಮುಂದೆ ಸ್ಟಡಿ ಮಾಡೋಕ್ಕೆ ಯೂಸ್ ಆಗುತ್ತೆ. ಇದು ಮೊದಲನೇ ಕ್ವೆಶನ್. ಎರಡನೇ ಕ್ವೆಶನ್, ಬಯೋಲುಮಿನೆಸೆನ್ಸ್ ಅಂದರೆ ಏನು? ಬಯೋಲುಮಿನೆಸೆನ್ಸ್ ಅಂದರೆ ಇಟ್ ಈಸ್ ಅ ಪ್ರಾಪರ್ಟಿ ಆಫ್ ಎ ಲಿವಿಂಗ್ ಆರ್ಗ್ಯಾನಿಸಮ್ ಟು ಡು ವಾಟ್? ಟು ಎಮಿಟ್ ಲೈಟ್. ಲೈಟನ್ನು ಎಮಿಟ್ ಮಾಡುವುದು ಬಯೋಲುಮಿನೆಸೆನ್ಸ್. ಈ ಚಿತ್ರದಲ್ಲಿ ನೀವು ನೋಡಿದ್ರೆ ಫೈರ್ ಫ್ಲೈ ಅಂತ ನಾವೇನು ಹೇಳ್ತೀವಿ, ಆರ್ಗ್ಯಾನಿಸಮ್ಮು ಅದಿಲ್ಲಿ ಲೈಟ್ ಎಮಿಟ್ ಮಾಡ್ತಾ ಇದೆ. ಅದು ಕತ್ತಲಲ್ಲಿ ಬೆಳಕು ಕಾಣುತ್ತೆ ನಿಮಗೆ ಫೈರ್ ಫ್ಲೈಗಳಿದ್ದರೆ. ಮೂರನೇ ಕ್ವೆಶನ್, ಗಿವ್ ಎನ್ ಎಕ್ಸಾಂಪಲ್ ಆಫ್ ಅ ಪ್ಲಾಂಟ್ ಹ್ಯಾವಿಂಗ್ epigynous ಫ್ಲವರ್. epigynous ಫ್ಲವರ್ ಹೇಗಿರುತ್ತೆ ನೋಡೋಣ. epigynous ಫ್ಲವರ್ ಈ ಲಾಸ್ಟ್ ಒನ್. ಓಕೆ, ಸೊ ಯಾವ ಥರ ಇರುತ್ತೆ epigynous ಫ್ಲವರು? ಇನ್ ದ epigynous ಫ್ಲವರ್ಸ್, ದಿ ಮಾರ್ಜಿನ್ ಆಫ್ ದ ಥ್ಯಾಲಮಸ್ ಅಂದರೆ ಓವರಿ ಸುತ್ತಾ ಇರೋದು, grows upward, enclosing the ovary. ಓವರಿನ ಫುಲ್ ಎನ್ಕ್ಲೋಸ್ ಮಾಡುತ್ತೆ ಕಂಪ್ಲೀಟ್ಲಿ ಆ್ಯಂಡ್ getting fused with it. ಸೊ ಓವರಿ ಜೊತೆ ಫ್ಯೂಸ್ ಆಗುತ್ತೆ. ದಿ ಅದರ್ ಪಾರ್ಟ್ಸ್ ಆಫ್ ದ ಫ್ಲವರ್ ಅರೈಸ್ ಎಬೋವ್ ದಿ ಓವರಿ. ಏನಾಗುತ್ತೆ? ಆ ಓವರಿ ಅನ್ನೋದು ಯಾವುದು? ಓವರಿ ಅನ್ನೋದು ಈ ಮಧ್ಯದಲ್ಲಿರೋದು. ಅದರ ಸುತ್ತ ಇರೋದೇನು? ಇದು ಥ್ಯಾಲಮಸ್. ಸೊ ಬಾಕಿಗಳಲ್ಲಿ ಥ್ಯಾಲಮಸ್ಸು ಫುಲ್ ಎನ್ಕ್ಲೋಸ್ ಮಾಡಲ್ಲ, epigynous ಫ್ಲವರಲ್ಲಿ ಫುಲ್ ಎನ್ಕ್ಲೋಸ್ ಮಾಡುತ್ತೆ. ಎನ್ಕ್ಲೋಸ್ ಮಾಡಿ ಈ ಬಾಕಿ ಪಾರ್ಟ್ ಅವುಗಳು ಓವರಿ ಮೇಲಿರುತ್ತೆ. ಇದಕ್ಕೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ 3 ಎಕ್ಸಾಂಪಲ್ ಇದೆ. ಒಂದು ಗ್ವಾವಾ, ಇನ್ನೊಂದು ಕ್ಯೂಕಂಬರ್, ಮೂರನೇದು ದ ರೇ ಫ್ಲಾರೆಟ್ಸ್ ಆಫ್ ಸನ್ಫ್ಲವರ್ ಅಂತ. 3 ಎಕ್ಸಾಂಪಲ್ ಇದೆ. ಇದರಲ್ಲಿ ಯಾವುದು ಒಂದು ಬರೆದ್ರೂ ಆಯಿತು. ನಾಲ್ಕನೇ ಕ್ವೆಶನ್, ಸೊ ಕಾಕ್ರೋಚಿನ ಎಕ್ಸ್ಕ್ರೀಟರಿ ಆರ್ಗನ್ ಯಾವುದು ಅಂತ ಕೇಳ್ಯಾರ. ಇದರ ಹೆಸರು ಮ್ಯಾಲ್ಪಿಗಿಯನ್ ಅಥವಾ ಮ್ಯಾಲ್ಪಿಜಿಯನ್ ಟ್ಯೂಬ್ಯೂಲ್ಸ್. ಸೊ ನೀವು ಚಿತ್ರ ನೋಡಿದ್ರೆ ಲಾಸ್ಟಲ್ಲಿ ನಿಮ್ಗೆ ಕಾಣುತ್ತೆ ಮ್ಯಾಲ್ಪಿಗಿಯನ್ ಟ್ಯೂಬ್ಯೂಲ್ಸ್ ನಿಮಗೆ ಕಾಣುತ್ತೆ. ಸೊ ಇದು ಎಕ್ಸ್ಕ್ರೀಟರಿ ಆರ್ಗನ್ ಇನ್ ಕಾಕ್ರೋಚ್. ಬರೀ ಕಾಕ್ರೋಚ್ ಅಲ್ಲ, ಬೇರೆ ಇನ್ಸೆಕ್ಟ್ಗಳಿಗೂ ಇದು ಮ್ಯಾಲ್ಪಿಜಿಯನ್ ಟ್ಯೂಬ್ಯೂಲ್ಸು ಕಾಮನ್. 5ನೇ ಕ್ವೆಶನ್, ನ್ಯೂಕ್ಲಿಯಸ್ಸನ್ನು ಸೆಲ್ ಆರ್ಗನೆಲ್ ಆಗಿ ಯಾರು ಫಸ್ಟು ಡಿಸ್ಕ್ರೈಬ್ ಮಾಡಿದರು? ಹೂ ಫಸ್ಟ್ ಡಿಸ್ಕ್ರೈಬ್ ನ್ಯೂಕ್ಲಿಯಸ್ ಆಸ್ ಅ ಸೆಲ್ ಆರ್ಗನೆಲ್? ಆರ್ಗನೆಲ್ ಅಂದರೆ ಆರ್ಗನ್ ಅಲ್ಲ, ಇಟ್ ಈಸ್ ಅನ್ ಆಪರೇಟಸ್ ವಿತ್ ಇನ್ ಎ ಸೆಲ್. ಮೈಟೋಕಾಂಡ್ರಿಯಾ, ನ್ಯೂಕ್ಲಿಯಸ್ ಇವೆಲ್ಲ ಆರ್ಗನೆಲ್. ಸೊ ರಾಬರ್ಟ್ ಬ್ರೌನ್ ಅನ್ನುವರು ಫಸ್ಟ್ ಇದನ್ನು ಡಿಸ್ಕ್ರೈಬ್ ಮಾಡಿದ್ರು. 1830 ಇಸ್ವಿ ಅನಿಸುತ್ತೆ. ಆವಾಗ ಫಸ್ಟು ಡಿಸ್ಕ್ರೈಬ್ ಮಾಡಿದ್ರು ನ್ಯೂಕ್ಲಿಯಸ್ಸು ಒಂದು ಸೆಲ್ ಆರ್ಗನೆಲ್, ಇಟ್ ಈಸ್ ಅನ್ ಆಪರೇಟಸ್ ವಿತ್ ಇನ್ ಅ ಸೆಲ್ ಅಂತ. 6ನೇ ಕ್ವೆಶನ್, ಎ ಸೆಲ್ ಇಸ್ ಆಕ್ಟಿವ್ಲಿ ಸಿಂಥಸೈಸಿಂಗ್ ಆ್ಯಂಡ್ ಸೆಕ್ರೀಟಿಂಗ್ ಪ್ರೋಟೀನ್ಸ್. ವಿಚ್ ಸೆಲ್ ಆರ್ಗನೆಲ್ ಈಸ್ ಇನ್ವಾಲ್ವ್ಡ್ ಇನ್ ದಿಸ್? ಯಾವ ಸೆಲ್ ಆರ್ಗನೆಲ್ ಇದರಲ್ಲಿ ಇನ್ವಾಲ್ವ್ಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಯೂಶಲಿ ರೈಬೋಸೋಮ್ಸ್ ಆರ್ ಮೇನ್ಲಿ ಇನ್ವಾಲ್ವ್ಡ್ ಇನ್ ಸಿಂಥಸೈಸಿಂಗ್ ಆ್ಯಂಡ್ ಸೆಕ್ರೀಟಿಂಗ್ ಪ್ರೋಟೀನ್ಸ್. ಬೇರೆನೂ ಯೂಸ್ ಆಗುತ್ತೆ, ಗಾಲ್ಗಿ ಆಪರೇಟಸ್ ಎಲ್ಲ ಯೂಸ್ ಆಗುತ್ತೆ, ಬಟ್ ರೈಬೋಸೋಮ್ಸ್ ಇಸ್ ಅ ಪ್ರೈಮರಿ. ಆದ್ದರಿಂದ ಅದಕ್ಕೆ ನಾವು ಅದರ ಹೆಸರನ್ನು ಬರಿತೀವಿ, ರೈಬೋಸೋಮ್ಸ್ ಅಂತ. 7ನೇ ಕ್ವೆಶನ್, ವಾಟ್ ಈಸ್ ಸಿಂಪೋರ್ಟ್? ಸಿಂಪೋರ್ಟ್ ಅಂದರೆ ಏನು? ಟ್ರಾನ್ಸ್ಪೋರ್ಟ್ ಮೆಕ್ಯಾನಿಸಮ್ ನೋಡೋಣ. 3 ಥರ ಟ್ರಾನ್ಸ್ಪೋರ್ಟ್ ಮೆಕ್ಯಾನಿಸಮ್ ಇದೆ. ಒಂದು ಯೂನಿಪೋರ್ಟಲ್ಲಿ ಒಂದು ಮಾಲಿಕ್ಯೂಲ್ ಮಾತ್ರ ಹೋಗುತ್ತೆ ಆಚೆ. ಆ್ಯಂಟಿಪೋರ್ಟಲ್ಲಿ ಒಂದು ಮಾಲಿಕ್ಯೂಲ್ ಹೋಗುತ್ತೆ, ಒಂದು ಮಾಲಿಕ್ಯೂಲ್ ಬರುತ್ತೆ ಒಟ್ಟಿಗೆ. ಸಿಂಪೋರ್ಟಲ್ಲಿ 2 ಮಾಲಿಕ್ಯೂಲು ಒಟ್ಟಿಗೆ ಹೋಗುತ್ತೆ. ಅಲ್ಲಿ ಪಿಂಕ್ ಕಲರ್ ಇರೋದು ಸೆಲ್ ಮೆಂಬ್ರೇನ್.
It is a transport mechanism that moves two molecules simultaneously across a cell membrane. ಎರಡು ಮಾಲಿಕ್ಯೂಲ್ ಒಟ್ಟಿಗೆ ಇನ್ ದ ಸೇಮ್ ಡೈರೆಕ್ಷನ್, ಅದೇ ಡೈರೆಕ್ಷನಲ್ಲಿ ಮಾಡೋದು. ಸೊ ಇದು ಲಾಸ್ಟ್ ಒನ್. ಇದು 7ನೇ ಕ್ವೆಶ್ಚನ್. 8ನೇ ಕ್ವೆಶ್ಚನ್ ಹೋಗೋಣ. ನೇಮ್ ದ ಎಲಿಮೆಂಟ್ ರೆಸ್ಪಾನ್ಸಿಬಲ್ ಫಾರ್ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಸ್ಟೊಮ್ಯಾಟಾ. ಎಲೆಗಳಲ್ಲಿರುವಂತಹ ಸ್ಟೊಮ್ಯಾಟಾನ ಓಪನ್ ಕ್ಲೋಸ್ ಮಾಡೋ ಎಲಿಮೆಂಟು ಯಾವ ರೆಸ್ಪಾನ್ಸಿಬಲ್ ಅಂತ. ಇದು ಪೊಟ್ಯಾಷಿಯಮ್ ಇಸ್ ದ ಎಲಿಮೆಂಟ್ ದಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಆಫ್ ಸ್ಟೊಮ್ಯಾಟಾ. 9ನೇ ಕ್ವೆಶ್ಚನ್. ಫೋಟೋ ರೆಸ್ಪಿರೇಷನ್ ವೈ ಡಸ್ ಇಟ್ ನಾಟ್ ಅಕ್ಕರ್ ಇನ್ C4 ಪ್ಲಾಂಟ್ಸ್. C4 ಪ್ಲಾಂಟ್ಸಲ್ಲಿ ಫೋಟೋ ರೆಸ್ಪಿರೇಷನ್ ಯಾಕಾಗಲ್ಲ? ಫೋಟೋ ರೆಸ್ಪಿರೇಷನ್ ಅಂದರೆ ಏನು ಅದನ್ನು ಫಸ್ಟ್ ನೋಡೋಣ. ಫೋಟೋ ರೆಸ್ಪಿರೇಷನ್ನು ರುಬಿಸ್ಕೋ ಇಸ್ ದ ಮೋಸ್ಟ್ ವೈಡ್ಲಿ ಅವೈಲಬಲ್ ಎಂಜೈಮ್ ಇನ್ ಎಂಟೈರ್ ಬಯೋಸ್ಫಿಯರ್. ಅದೇನು ಮಾಡುತ್ತೆ, ಅದು RUBP ಅಂತ ಏನಿದೆಯೋ ಅದನ್ನು ಕಾರ್ಬನ್ ಡೈಆಕ್ಸೈಡ್ ಜೊತೆ ಅಥವಾ ಆಕ್ಸಿಜನ್ ಜೊತೆ ಬೈಂಡ್ ಮಾಡುತ್ತೆ. ಬೈಂಡ್ ಮಾಡಿ ಒಂದರಲ್ಲಿ ನೀವು ಕ್ಯಾಲ್ವಿನ್ ಸೈಕಲ್ ಅಂತ ಹೇಳ್ತೀವಿ. ಸೊ ಕಾರ್ಬನ್ ಡೈಆಕ್ಸೈಡ್ ಜೊತೆ ಬೈಂಡ್ ಆದರೆ ಅದು ಕ್ಯಾಲ್ವಿನ್ ಸೈಕಲ್ ಅಂತ ಹೇಳ್ತೀವಿ. ಆವಾಗ ನಿಮಗೆ ಶುಗರ್ ಸಿಗುತ್ತೆ, ಟ್ರೈಫೋಸ್ ಫಾಸ್ಫೇಟ್ ATP ಸಿಗುತ್ತೆ. ಆ ಥರ. ಇನ್ನೊಂದು ಕೇಸಲ್ಲಿ ಅದು ಆಕ್ಸಿಜನ್ ಜೊತೆ ಬೈಂಡ್ ಆಗುತ್ತೆ. ಆವಾಗ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗಿ ಎನರ್ಜಿ ಖರ್ಚಾಗುತ್ತೆ. ಓಕೆ, ಸೊ ನಮಗೆ ಬೇಕಾಗಿರೋದು ಕ್ಯಾಲ್ವಿನ್ ಸೈಕಲ್ಲು, ಫೋಟೋ ರೆಸ್ಪಿರೇಷನ್ ಅಲ್ಲ. ಈ C4 ಪ್ಲಾಂಟ್ಸ್ ಏನು ಮಾಡುತ್ತೆ ಅಂತ ನೋಡೋಣ. ಫಸ್ಟು ಫೋಟೋ ರೆಸ್ಪಿರೇಷನ್ ಅಂದರೆ ಏನು? ಫೋಟೋ ರೆಸ್ಪಿರೇಷನ್ ಇಸ್ ಅ ಪ್ರಾಸೆಸ್ ಇನ್ ಪ್ಲಾಂಟ್ ಮೆಟಬಾಲಿಸಮ್ ವೇರ್ ದ ಎಂಜೈಮ್ ರುಬಿಸ್ಕೋ ಆಕ್ಸಿಜನೇಟ್ಸ್ ಅಂದರೆ ಆಕ್ಸಿಜನ್ ಕೊಡುತ್ತೆ. ಯಾವುದಕ್ಕೆ? RUBP, ವೇಸ್ಟಿಂಗ್ ಸಮ್ ಆಫ್ ದಿ ಎನರ್ಜಿ ಪ್ರೊಡ್ಯೂಸ್ಡ್ ಬೈ ಫೋಟೋಸಿಂಥಸಿಸ್ ಆದಾಗ ಏನು ಪ್ರೊಡ್ಯೂಸ್ ಆಗುತ್ತೋ ಎನರ್ಜಿ ಅದು ವೇಸ್ಟ್ ಆಗುತ್ತೆ, ಯಾಕಂದರೆ ಆಕ್ಸಿಜನೇಟ್ ಆಗುತ್ತೆ. ಆಕ್ಸಿಜನೇಟ್ ಬೇಡ ನಮಗೆ. C4 ಪ್ಲಾಂಟಲ್ಲಿ ಶುಗರ್ ಕೇನ್ ಒಂದು ಎಕ್ಸಾಂಪಲ್. ಹೌ ಡಸ್ ಇಟ್ ಪ್ರಿವೆಂಟ್ ದಿಸ್? ಇಟ್ ಅವಾಯ್ಡ್ಸ್ ಫೋಟೋ ರೆಸ್ಪಿರೇಷನ್ ಬಿಕಾಸ್ ದೇ ಇನ್ಕ್ರೀಸ್ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಅಟ್ ದ ಎಂಜೈಮ್ ಸೈಟಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಮಾಡಿಬಿಡುತ್ತೆ. ಆವಾಗ ಆಕ್ಸಿಜನ್ ಕಮ್ಮಿ ಇರುತ್ತೆ. ಆವಾಗ ಏನಾಗುತ್ತೆ, ರುಬಿಸ್ಕೋ ಫಂಕ್ಷನ್ಸ್ ಆ್ಯಸ್ ಎ ಕಾರ್ಬಾಕ್ಸಿಲೇಸ್, ಅಂದರೆ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ RUBP ಜಾಸ್ತಿ ಆಗುತ್ತೆ, ಆಕ್ಸಿಜನ್ ಪ್ಲಸ್ RUBP ಮಿನಿಮೈಸಿಂಗ್ ದಿ ಆಕ್ಸಿಜನೇಸ್, ಅಂದರೆ ಆಕ್ಸಿಜನ್ ಪ್ಲಸ್ RUBPನ ಕಮ್ಮಿ ಮಾಡುತ್ತೆ. ಇದು ಆನ್ಸರ್. 10ನೇ ಕ್ವೆಶ್ಚನ್. RQ ಅಂದರೆ ಏನು? RQ ಅಂದರೆ ರೆಸ್ಪಿರೇಟರಿ ಕೋಶಂಟ್ ಅಂತ. ರೆಸ್ಪಿರೇಟರಿ ಕೋಶಂಟ್ ಅಂದರೆ ಏನು? ರೆಸ್ಪಿರೇಟರಿ ಕೋಶಂಟ್ RQ, it is the ratio of the volume of carbon dioxide evolved, carbon dioxide ಎಷ್ಟು ಬರುತ್ತೋ, to the volume of oxygen consumed. So volume of carbon dioxide evolved divided by volume of oxygen consumed. ಯಾವಾಗ? ರೆಸ್ಪಿರೇಷನ್ನಲ್ಲಿ. ಇದು ರೆಸ್ಪಿರೇಟರಿ ಕೋಶಂಟ್. 11ನೇ ಕ್ವೆಶ್ಚನಲ್ಲಿ ಕೇಳ್ತಾರೆ, ಮೆನ್ಷನ್ ದ ಬ್ಲಡ್ ಗ್ರೂಪ್ ದಟ್ ಹ್ಯಾಸ್ ಬೋತ್ ಟೈಪ್ಸ್ ಆಫ್ ಆ್ಯಂಟಿಜನ್. ಎರಡೂ ಥರ ಆ್ಯಂಟಿಜನ್ ಇದೆ RBCಯಲ್ಲಿ. ಯಾವುದು? ಅದಕ್ಕೆ ಬ್ಲಡ್ ಗ್ರೂಪ್ ಟೇಬಲ್ ನೋಡೋಣ. 4 ಬ್ಲಡ್ ಗ್ರೂಪ್ ಇರುತ್ತೆ, AB, AB ಮತ್ತು O. ಈ ಟೇಬಲಲ್ಲಿ ಏನು ಗೊತ್ತಾಗತ್ತೆ ನಮಗೆ? AB ಗ್ರೂಪು ಮಾತ್ರ A ಮತ್ತು B ಎರಡೂ ಆ್ಯಂಟಿಜನ್ನು RBCಯಲ್ಲಿರುತ್ತೆ. A ಬರೀ A, B ಬರೀ B, O ಯಾವುದೂ ಇರಲ್ಲ. ಈ ಆ್ಯಂಟಿಜನ್ ಡಿಸೈಡ್ ಮಾಡುತ್ತೆ ಯಾರಿಗೆ ನೀವು ಬ್ಲಡ್ ಕೊಡ್ಬೋದು, ಯಾರಿಂದ ನೀವು ಬ್ಲಡ್ಡು ತೊಗೋಬೋದು ಅಂತ. ಈ ಕ್ವೆಶ್ಚನ್ನ ಕರೆಕ್ಟ್ ಆನ್ಸರ್ ಏನು? ಬ್ಲಡ್ ಗ್ರೂಪ್ AB ಹ್ಯಾಸ್ ಬೋತ್ ಟೈಪ್ಸ್ ಆಫ್ ಆ್ಯಂಟಿಜನ್ ಆನ್ RBCs. ಇದು 11ನೇ ಕ್ವೆಶ್ಚನ್. ನೆಕ್ಸ್ಟು 12ನೇ ಕ್ವೆಶ್ಚನ್. ಮಸಲ್ ಕಂಟ್ರಾಕ್ಷನ್ ನೇಮ್ ದ ಫಂಕ್ಷನಲ್ ಯೂನಿಟ್ ಆಫ್ ಮಸಲ್ ಕಂಟ್ರಾಕ್ಷನ್ ಏನು ಅಂತ. ಸೊ 3 ಥರ ಮಸಲ್ ಇರುತ್ತೆ ಯೂಶಲಿ ನಮ್ಮ ಬಾಡಿಯಲ್ಲಿ. ಒಂದನ್ನು ನಾವು ಸ್ಕೆಲಿಟಲ್ ಮಸಲ್ ಟಿಶ್ಯೂ ಅಂತ ಹೇಳ್ತೀವಿ, ಇನ್ನೊಂದು ಸ್ಮೂತ್ ಮಸಲ್ ಟಿಶ್ಯೂ ಅಂತ ಹೇಳ್ತೀವಿ, ಮೂರನೇದು ಸ್ಪೆಷಲ್ಲು ಹಾರ್ಟ್ ಮಸಲ್, ಅದು ಕಾರ್ಡಿಯಾಕ್ ಮಸಲ್ ಟಿಶ್ಯೂ. ಈ ಸ್ಕೆಲಿಟಲ್ ಮಸಲ್ ಟಿಶ್ಯೂ ಮತ್ತು ಕಾರ್ಡಿಯಾಕ್ ಮಸಲ್ ಟಿಶ್ಯೂಲಿ ನಿಮಗೆ ಸ್ಟ್ರೈಯೇಷನ್ಸ್
ಸ್ಟ್ರೈಯೇಷನ್ಸ್ ಕಾಣುತ್ತೆ. ಸ್ಟ್ರೈಯೇಷನ್ಸ್ ಕಾಣುತ್ತೆ. ಈ ಸ್ಟ್ರೈಯೇಷನ್ಸ್ ಅಂದರೆ ಏನು? ಆವಾಗ ಒಂದ ಕಾಂಟ್ರಾಕ್ಟ್ ಆಗ್ಬೋದು, ಇಲ್ಲ ಎಕ್ಸ್ಪ್ಯಾಂಡ್ ಆಗ್ಬೋದು. ಈ ಮಸಲ್ಗಳು ದೇ ಆರ್ ಮೇಡ್ ಆಫ್ ಸಮಥಿಂಗ್ ಕಾಲ್ಡ್ ಸಾರ್ಕೋಮಿಯರ್. ಸಾರ್ಕೋಮಿಯರ್ ಏನು? ಇಟ್ ಈಸ್ ದ ಸ್ಮಾಲೆಸ್ಟ್ ಫಂಕ್ಷನಲ್ ಯೂನಿಟ್ ಆಫ್ ಅ ಸ್ಟ್ರೈಯೇಟೆಡ್ muscle tissue. Sarcomeres are composed of long fibrous proteins. They are composed of long fibrous proteins. ಅದು filament ಥರ ಇರುತ್ತೆ. That slides past each other when a muscle contracts or relaxes. ಸೊ ಮಸಲ್ ಕಾಂಟ್ರಾಕ್ಟ್ ಅಥವಾ ರಿಲ್ಯಾಕ್ಸ್ ಆದಾಗ ಅದು ಆ ಫಿಲಮೆಂಟ್ಗಳು ಒಂದರ ಮೇಲೆ ಒಂದು ಸ್ಲೈಡ್ ಆಗುತ್ತೆ. ಇದು ಸಾರ್ಕೋಮಿಯರ್. ಸಾರ್ಕೋಮಿಯರ್ ಇಸ್ ಎ ಸ್ಮಾಲೆಸ್ಟ್ ಫಂಕ್ಷನಲ್ ಯೂನಿಟ್. ಇಲ್ಲಿ ಬರೀ ಸಾರ್ಕೋಮಿಯರ್ ಬರೆದ್ರೆ ಸಾಕು, ಉಳಿದಿದ್ದು ನಿಮಗೆ ಕಾಂಟೆಕ್ಸ್ಟ್ ಇರಲಿ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಷ್ಟೆ. 13ನೇ ಕ್ವೆಶನ್ನು, 11th and 12th ಪೇರ್ ಆಫ್ ರಿಬ್ಸ್ ಇನ್ ದ ರಿಬ್ ಕೇಜ್, ಅವುಗಳನ್ನು ಯಾಕೆ ಫ್ಲೋಟಿಂಗ್ ರಿಬ್ಸ್ ಅಂತ ಹೇಳ್ತೀವಿ? ವೈ ಡು ವಿ ಕಾಲ್ 11th and 12th ಪೇರ್ ಆಫ್ ರಿಬ್ಸ್ ಇನ್ ದ ರಿಬ್ ಕೇಜ್ ಆ್ಯಸ್ ಫ್ಲೋಟಿಂಗ್ ರಿಬ್ಸ್? ನೀವು ಚಿತ್ರ ನೋಡಿ ಗೊತ್ತಾಗತ್ತೆ ನಿಮಗೆ. ಈ ಚಿತ್ರದಲ್ಲಿ ನೀವು ಗಮನಿಸಿದ್ರೆ 1ರಿಂದ 10 ಅದು ಕನೆಕ್ಟ್ ಆಗಿದೆ. 11, 12 ಯಾವುದಕ್ಕೂ ಕನೆಕ್ಟ್ ಆಗಿಲ್ಲ. ಸೊ ಈ 11, 12 ಸ್ವಲ್ಪ ನೇತಾಡ್ತಾ ಇದೆ. ಸೊ ಅದರಿಂದ ನಾವು ಅದಕ್ಕೆ ಫ್ಲೋಟಿಂಗ್ ರಿಬ್ಸ್ ಅಂತ ಹೇಳ್ತೀವಿ. ಬಿಕಾಸ್ ದೇ ಆರ್ ನಾಟ್ ಕನೆಕ್ಟೆಡ್ ಟು ವೆಂಟ್ರಲಿ. ದೇ ಆರ್ ನಾಟ್ ಕನೆಕ್ಟೆಡ್ ವೆಂಟ್ರಲಿ. ಅದು ಕನೆಕ್ಟ್ ಆಗಿಲ್ಲ ವೆಂಟ್ರಲಿ, ಅದಕ್ಕೆ ಅದನ್ನು ನಾವು ಫ್ಲೋಟಿಂಗ್ ರಿಬ್ಸ್ ಅಂತ ಹೇಳ್ತೀವಿ. ರೈಟ್ ದ ಕರೆಂಟ್ ಸೈಂಟಿಫಿಕ್ ಡೆಫಿನಿಷನ್ ಆಫ್ ಹಾರ್ಮೋನ್ಸ್. ಹಾರ್ಮೋನ್ಸ್ ಡೆಫಿನಿಷನ್ ಏನು ಅಂತ ಕೇಳಿಯಾರೆ. ಹಾರ್ಮೋನ್ ಡೆಫಿನಿಷನ್ ಏನು ನೋಡೋಣ. ದೇ ಆರ್ ನಾನ್ ನ್ಯೂಟ್ರಿಯೆಂಟ್ಸ್. ನ್ಯೂಟ್ರಿಯೆಂಟ್ಸ್ ಅಂದರೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್ಸ್ ಇವೆಲ್ಲ. ದೇ ಆರ್ ನಾನ್ ನ್ಯೂಟ್ರಿಯೆಂಟ್ ಕೆಮಿಕಲ್ಸ್ which act as intracellular messengers and are present in trace amounts. ಅವು ಕೆಮಿಕಲ್ಗಳು ಯಾವ ಥರ? ನ್ಯೂಟ್ರಿಯೆಂಟ್ ಕೆಮಿಕಲ್ ಅಲ್ಲ, ನಾನ್ ನ್ಯೂಟ್ರಿಯೆಂಟ್ ಕೆಮಿಕಲ್. ಅದು ಏನು ಕೆಲಸ ಮಾಡುತ್ತೆ? ಇಂಟರ್ಸೆಲ್ಯುಲರ್ ಮೆಸೆಂಜರ್ ಅಂದರೆ 2 ಸೆಲ್ಗಳಿಗೆ ಮಧ್ಯ ಮೆಸೇಜ್ ಕಳ್ಸೋಕ್ಕೆ ಅದು ಮೆಸೆಂಜರ್ ಕೆಲಸ ಮಾಡುತ್ತೆ. ಎಷ್ಟು ಪ್ರೊಡ್ಯೂಸ್ ಆಗುತ್ತೆ? ದೇ ಪ್ರೊಡ್ಯೂಸ್ಡ್ ಇನ್ ಟ್ರೇಸ್ ಅಮೌಂಟ್ಸ್. ಅಂದರೆ ಸಿಕ್ಕಾಬಿಟ್ಟೆ ಪ್ರೊಡ್ಯೂಸ್ ಆಗಲ್ಲ, ಸ್ವಲ್ಪ ಪ್ರೊಡ್ಯೂಸ್ ಆಗುತ್ತೆ. ಅದು ಹಾರ್ಮೋನಿನ ಡೆಫಿನಿಷನ್. 15ನೇ ಕ್ವೆಶನ್, ಅಡ್ರಿನಲೈನ್ ಆ್ಯಂಡ್ ನೋರಾಡ್ರಿನಲಿನ್ ಆರ್ ಕಾಲ್ಡ್ ಎಮರ್ಜೆನ್ಸಿ ಹಾರ್ಮೋನ್ಸ್. ಗಿವ್ ರೀಸನ್. ಯಾಕೆ ಇದನ್ನು ಎಮರ್ಜೆನ್ಸಿ ಹಾರ್ಮೋನ್ಸ್ ಅಂತ ಹೇಳ್ತೀವಿ ಅಂತ? ಬಿಕಾಸ್ ದೇ ಆರ್ ರ್ಯಾಪಿಡ್ಲಿ ಸೆಕ್ರೀಟೆಡ್ ಇನ್ ರೆಸ್ಪಾನ್ಸ್ ಟು ಸ್ಟ್ರೆಸ್ ಆಫ್ ಎನಿ ಕೈಂಡ್. ಸ್ಟ್ರೆಸ್ ಆದರೆ ಆಗುತ್ತೆ. ಯಾವ ಥರ ಆಗುತ್ತೆ ಯೂಶಲಿ ಸ್ಟ್ರೆಸ್ಸು? ಎಮರ್ಜೆನ್ಸಿ ಸಿಚುವೇಶನ್ ಸ್ಟ್ರೆಸ್ ಆಗುತ್ತೆ. ಹುಲಿ ನೋಡಿದ್ರೆ ಅಥವಾ ನಿಮಗೆ ಭಯ ಆದರೆ ಆವಾಗ ಇದು ಬೇಕಾಗತ್ತೆ. ಇದಕ್ಕೆ ನಾವು ಫೈಟ್ ಆರ್ ಫ್ಲೈಟ್ ಹಾರ್ಮೋನ್ ಅಂತಲೂ ಹೇಳ್ತೀವಿ. ನಿಮಗೆ ಸಡನ್ನಾಗಿ ಎನರ್ಜಿ ಎಲ್ಲಿ ಓಡಬೇಕೋ ಅಲ್ಲಿ ಕಾಲಿಗೆ ಕೈಗೆ ಎಲ್ಲ ಸಿಗುತ್ತೆ. ಬಿಕಾಸ್ ಆಫ್ ಅಡ್ರಿನಲಿನ್. ಇದಕ್ಕೆ ಎಮರ್ಜೆನ್ಸಿ ಹಾರ್ಮೋನ್ ಅಂತ ಹೇಳೋದು. 16ನೇ ಕ್ವೆಶನ್, ಇಂಟ್ರೆಸ್ಟಿಂಗ್ ಕ್ವೆಶನ್. ವೈರಸಸ್ ಎಕ್ಸಿಬಿಟ್ ಬೋತ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್. ವೈರಸ್ ಅಂತ ನಾವು ಏನು ಹೇಳ್ತೀವಿ ಅದು ಜೀವ ಇರುವಂತಹ ಕ್ಯಾರೆಕ್ಟರಿಸ್ಟಿಕ್ಸು ತೋರಿಸುತ್ತೆ, ಜೀವ ಇಲ್ಲದಿರುವಂತಹ ಕ್ಯಾರೆಕ್ಟರಿಸ್ಟಿಕ್ಸ್ ತೋರಿಸುತ್ತೆ. ಇದನ್ನು ಜಸ್ಟಿಫೈ ಮಾಡಿ ಅಂತ ಹೇಳ್ತಾರೆ. ಫಸ್ಟು ಲಿವಿಂಗ್ ಆರ್ಗ್ಯಾನಿಸಮ್ಸ್ ನೋಡೋಣ. ಲಿವಿಂಗ್ ಆರ್ಗ್ಯಾನಿಸಮ್ಸ್ ಥರ ವೈರಸ್ ಏನು ಮಾಡುತ್ತೆ? ದೇ ಕಂಟೈನ್ ಜೆನೆಟಿಕ್ ಮೆಟೀರಿಯಲ್. ಜೆನೆಟಿಕ್ ಮೆಟೀರಿಯಲ್ ಅಂದರೆ DNA, RNA. ಎರಡನೇದು ದೇ ರೆಪ್ಲಿಕೇಟ್. ರೆಪ್ಲಿಕೇಟ್ ಅಂದರೆ ಮಲ್ಟಿಪ್ಲೈ ಆಗುತ್ತೆ. ಮೂರನೇದು ದೇ ಕಾಸ್ ಡಿಸೀಸಸ್ ಇನ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಈ ಪ್ಲ್ಯಾಂಟ್ಸಲ್ಲಿ ಅನಿಮಲ್ಸಲ್ಲಿ ಡಿಸೀಸ್ ಕಾಸ್ ಆಗೋದು ವೈರಸ್ಗಳೇ. ಬಿಕಾಸ್ ಒಳಗೆ ಹೋಗಿ ಹೋಸ್ಟ್ ಸೆಲ್ ಒಳಗೆ ಹೋಗಿ ರೆಪ್ಲಿಕೇಟ್ ಆಗಿ ಆ ಹೋಸ್ಟಲ್ ಸೆಲ್ಲನ್ನು ಸಾಯಿಸಿ ಆ ಜೆನೆಟಿಕ್ ಮೆಟೀರಿಯಲನ್ನು ರೆಪ್ಲಿಕೇಟ್ ಮಾಡುತ್ತೆ. ಸೊ ಅದಕ್ಕೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಥರ ಕ್ಯಾರೆಕ್ಟರಿಸ್ಟಿಕ್ ಇದೆ ಅಂತ ಹೇಳ್ಬೋದು. ಆದರೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಥರ ಅಲ್ಲ. ಅನ್ಲೈಕ್ ಲಿವಿಂಗ್ ಆರ್ಗ್ಯಾನಿಸಮ್ಸ್, ವೈರಸಸ್ ದೇ ಡು ನಾಟ್ ಹ್ಯಾವ್ ಎ ಸೆಲ್ಯುಲರ್ ಸ್ಟ್ರಕ್ಚರ್. ಸೆಲ್ಗಳಿರಲ್ಲ, ಬರೀ DNA ಇರುತ್ತೆ. It could be crystallized and are inert outside their specific host cell.
ಸೊ ಇದರ ಅರ್ಥ ಏನು, ವೈರಸ್ಗಳನ್ನು ಉಪ್ಪು ಥರ ನಾವು ಈಚೆ ತೆಗೆದುಬಿಡ್ಬೋದು. ಕ್ರಿಸ್ಟಲ್ ಉಪ್ಪು ಇರುತ್ತಲ್ಲ, ಆ ಥರ ಉಪ್ಪು ಥರ ತೆಗೆದು ಅದನ್ನು ಹಾಗೇ ಇಡ್ಬೋದು ವರ್ಷಾನುಗಟ್ಟಲೆ, ಏನಾಗಲ್ಲ ಅದಕ್ಕೆ. ನೀವು ಜೀವಿಗಳಲ್ಲಿ ಯಾವುದೂ ಆ ಥರ ಮಾಡೋಕ್ಕಾಗಲ್ಲ. ಬ್ಯಾಕ್ಟೀರಿಯಾ ಎಲ್ಲ ಈಚೆ ತೆಗೆದ್ರೆ ಅವೆಲ್ಲ ಸತ್ತೋಗುತ್ತೆ. ದಟ್ ಈಸ್ ಎ ಕ್ಯಾರೆಕ್ಟರಿಸ್ಟಿಕ್ ಇಟ್ ಶೇರ್ಸ್ ವಿತ್ ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. 17ನೇ ಕ್ವೆಶ್ಚನ್. ಎನಿ ಟು ಕಮರ್ಷಿಯಲ್ ಪ್ರಾಡಕ್ಟ್ಸ್ ಒಬ್ಟೈನ್ಡ್ ಫ್ರಮ್ ಆಲ್ಗೆ. ಆಲ್ಗೆಯಿಂದ ಯಾವುದಾದ್ರೂ ಕಮರ್ಷಿಯಲ್ ಪ್ರಾಡಕ್ಟ್ ತಗೊಂಡಿರೋದನ್ನು ಹೇಳಿ ಅಂತ ಹೇಳ್ಯಾರ. ಮೊದಲನೇದು ಅಗರ್ ಅಂತ. ಜೆಲಿ ಲೈಕ್ ಸಬ್ಸ್ಟೆನ್ಸ್ ಯೂಸ್ ಟು ಗ್ರೋ ಮೈಕ್ರೋಬ್ಸ್. ಸೊ ಮೈಕ್ರೋಬ್ಸ್ ಅಂದರೆ ಬ್ಯಾಕ್ಟೀರಿಯಾ ಗ್ರೋ ಮಾಡೋಕ್ಕೆ ಲ್ಯಾಬಲ್ಲಿ ಅದನ್ನು ಯೂಸ್ ಮಾಡ್ತಾರೆ. ಇಟ್ಸ್ ಆಲ್ಸೋ ಯೂಸ್ಡ್ ಇನ್ ಪ್ರಿಪರೇಷನ್ ಆಫ್ ಐಸ್ ಕ್ರೀಮ್ ಆ್ಯಂಡ್ ಜೆಲ್ಲೀಸ್. ಐಸ್ ಕ್ರೀಮ್ ಮತ್ತು ಜೆಲ್ಲಿಗಳಲ್ಲೂ ಪ್ರಿಪೇರ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಎರಡನೇದು ಕ್ಲೋರೆಲ್ಲಾ. ಕ್ಲೋರೆಲ್ಲಾ ಏನು, ಇಟ್ ಈಸ್ ಯೂಸ್ಡ್ ಆಸ್ ಎ ಫುಡ್ ಸಪ್ಲಿಮೆಂಟ್. ಫುಡ್ ಸಪ್ಲಿಮೆಂಟ್ ಆಗಿ ಕ್ಲೋರೆಲ್ಲಾನ ಯೂಸ್ ಮಾಡ್ತಾರೆ. ಮೂರನೇದು ಕ್ಯಾರಗೀನ್ ಈಸ್ ವೈಡ್ಲಿ ಯೂಸ್ಡ್ ಇನ್ ದ ಫುಡ್ ಇಂಡಸ್ಟ್ರಿ. ಫಾರ್ ವಾಟ್? ಫಾರ್ ಜೆಲ್ಲಿಂಗ್, ಥಿಕ್ಕನಿಂಗ್ ಆ್ಯಂಡ್ ಸ್ಟೆಬಿಲೈಸಿಂಗ್ ಪ್ರಾಪರ್ಟೀಸ್. ಕ್ಯಾರಗೀನ್ ಅನ್ನೋದು ಫುಡ್ ಇಂಡಸ್ಟ್ರಿಯಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಯಾವುದಕ್ಕೆ? ಅದರ ಜೆಲ್ಲಿಂಗ್, ಥಿಕ್ಕನಿಂಗ್ ಆ್ಯಂಡ್ ಸ್ಟೆಬಿಲೈಸಿಂಗ್ ಪ್ರಾಪರ್ಟೀಸಿಗೆ. ಈ ಥರ ಮೂರಿದೆ. ಇದರಲ್ಲಿ ಯಾವುದೋ ಎರಡು ಬರೆದರೆ ನಿಮಗೆ ಮಾರ್ಕ್ ಕೊಡ್ತಾರೆ. 18. ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಎಂಡಾರ್ಚ್ ಆ್ಯಂಡ್ ಎಕ್ಸಾರ್ಚ್ xylem. ಸೊ xylemಲ್ಲಿ ಎಂಡಾರ್ಚ್ ಮತ್ತು ಎಕ್ಸಾರ್ಚ್ xylem ಇದೆ. ಎಂಡಾರ್ಚ್ ಅರೇಂಜ್ಮೆಂಟಲ್ಲಿ ಪ್ರೋಟೋಸೈಲಮ್ ಈಸ್ ಡೈರೆಕ್ಟೆಡ್ ಟವರ್ಡ್ಸ್ ದಿ ಸೆಂಟರ್ಗೆ ಡೈರೆಕ್ಟ್ ಆಗಿರುತ್ತೆ. ಮೆಟಾಸೈಲಮ್ ಈಸ್ ಟವರ್ಡ್ಸ್ ದಿ ಪೆರಿಫರಿ, ಹೊರಗಿರುತ್ತೆ. This is commonly found in the stem of the plants. ಪ್ಲ್ಯಾಂಟಿನ ಸ್ಟೆಮ್ಗಳಲ್ಲಿ ಇದು ಕಾಮನ್ ಆಗಿ ಕಾಣಬರುತ್ತೆ. ಅದೇ ಎಕ್ಸಾರ್ಚ್ ಅನ್ನೋದರಲ್ಲಿ, ಎಕ್ಸಾರ್ಚ್ ಅರೇಂಜ್ಮೆಂಟಲ್ಲಿ ಪ್ರೋಟೋಸೈಲಮ್ ಇಸ್ ಡೈರೆಕ್ಟೆಡ್ ಟವರ್ಡ್ಸ್ ದ ಪೆರಿಫರಿ, ಹೊರಗೆ ಆಗಿರುತ್ತೆ. ಆ್ಯಂಡ್ ಮೆಟಾಸೈಲಮ್ ಇಸ್ ಟವರ್ಡ್ಸ್ ದಿ ಸೆಂಟರ್ ಕಡೆ ಇರುತ್ತೆ. ಇದೆಲ್ಲಿರುತ್ತೆ? ದಿಸ್ ಈಸ್ ಕಾಮನ್ಲಿ ಫೌಂಡ್ ಇನ್ ದ ರೂಟ್ಸ್ ಆಫ್ ದ ಪ್ಲ್ಯಾಂಟ್. ಸ್ಟೆಮ್ ಅಲ್ಲ, ಇದು ರೂಟ್ಸ್ ಆಫ್ ದ ಪ್ಲ್ಯಾಂಟಲ್ಲಿ ಇರುತ್ತೆ. ಸೊ ಇದು ಎಂಡಾರ್ಚ್ ಮತ್ತು ಎಕ್ಸಾರ್ಚ್ xylem ಡಿಫ್ರೆನ್ಸ್. 19ನೇದು co-enzymes ಮತ್ತು prosthetic ಗ್ರೂಪ್. co-enzymes ಮತ್ತು prosthetic ಗ್ರೂಪು ಕೋಫ್ಯಾಕ್ಟರ್ಗಳು ಎನ್ಸೈಮ್ದು. ಕೋಫ್ಯಾಕ್ಟರ್ ಅಂದರೆ ಎನ್ಸೈಮ್ ಜೊತೆ ಬೈಂಡ್ ಆಗಿ ಕೆಲಸ ಮಾಡೋವಂಥದ್ದು. prosthetic ಗ್ರೂಪ್ ಏನು? prosthetic ಗ್ರೂಪ್ ಏನಂದರೆ ದೇ ಆರ್ ಟೈಟ್ಲಿ ಬೌಂಡ್ ಟು ಎಪೋಎನ್ಸೈಮ್. ಎಪೋಎನ್ಸೈಮ್ ಅಂದರೆ ಅದು ಕೋಫ್ಯಾಕ್ಟರ್ ಅಲ್ಲ. ಅದರಲ್ಲಿ ಎಕ್ಸಾಂಪಲ್ ಒಂದು ಹೇಮ್ ಅಂತ. ಹೇಮ್ ಇಸ್ ಒನ್ ಸಚ್ ಎಕ್ಸಾಂಪಲ್. ಕೋಎನ್ಸೈಮ್ ಅಂದರೆ ಕೋಎನ್ಸೈಮ್ಸ್ ಆರ್ ಟ್ರಾನ್ಸಿಯೆಂಟ್ಲಿ ಬೌಂಡ್. ಟ್ರಾನ್ಸಿಯೆಂಟ್ ಅಂದರೆ ಪರ್ಮನೆಂಟ್ ಅಲ್ಲ. ದೇ ಆರ್ ಟ್ರಾನ್ಸಿಯೆಂಟ್ಲಿ ಬೌಂಡ್ ಟು ಎಪೋಎನ್ಸೈಮ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ಕೆಟಾಲಿಸಿಸ್. ಆ ಕ್ಯಾಟಲಿಸಮ್ ಯಾವಾಗ ಆಗುತ್ತೋ ಅವಾಗ ಮಾತ್ರ ಬೈಂಡ್ ಆಗುತ್ತೆ. ಇದಕ್ಕೊಂದು ಎಕ್ಸಾಂಪಲ್ ಇದೆ. ನಿಕೋಟಿನಮೈಡ್ ಅಡಿನೈನ್ ಡೈನ್ಯೂಕ್ಲಿಯೋಟೈಡ್ NAD, ಅದು ಒಂದು ಎಕ್ಸಾಂಪಲ್. 20ನೇದು ಫೈನಲ್ ಕ್ವೆಶ್ಚನ್ ಈ ವಿಡಿಯೋಲಿ. ದ ಡೈರೆಕ್ಷನ್ ಆಫ್ ದ ಫುಡ್ ಮೂವ್ಮೆಂಟ್ ಇನ್ ಫ್ಲೋಎಮ್ ಕ್ಯಾನ್ ಬಿ ಬೈಡೈರೆಕ್ಷನಲ್. ಫ್ಲೋಎಮಲ್ಲಿ ಎರಡೂ ಡೈರೆಕ್ಷನಲ್ಲಿ ಫುಡ್ ಮೂವ್ ಆಗ್ಬೋದು. ಅದನ್ನು ಎಕ್ಸಾಂಪಲ್ ಕೊಡಿ, ಸಬ್ಸ್ಟ್ಯಾನ್ಷಿಯೇಟ್ ಮಾಡಿ ಬೈ ಗಿವಿಂಗ್ 2 ರೀಸನ್ಸ್ ಅಂತ ಹೇಳ್ತಾರೆ. ಏನು ಬರೀಬೇಕು? ಫ್ಲೋಎಮ್ ಟ್ರಾನ್ಸ್ಪೋರ್ಟ್ಸ್ ಫುಡ್, ಪ್ರೈಮರ್ಲಿ ಸುಕ್ರೋಸ್. ಎಲ್ಲಿಂದ? ಫ್ರಮ್ ಎ ಸೋರ್ಸ್ ಟು ಅ ಸಿಂಕ್. ದಿಸ್ ಕ್ಯಾನ್ ಬಿ ಐದರ್ ಅ ಲೀಫ್ ಆಸ್ ಎ ಸೋರ್ಸ್, ಲೀಫ್ ಆಗಿರ್ಬೋದು ಸೋರ್ಸು, ಡ್ಯೂರಿಂಗ್ ನಾರ್ಮಲ್ ಟೈಮ್ಸ್, ಅಂದರೆ ಲೀಫ್ ಇರುವಾಗ ಲೀಫ್ ಸೋರ್ಸ್ ಆಗುತ್ತೆ. ರೂಟ್ಸ್ ಆಸ್ ಎ ಸೋರ್ಸ್ ಡ್ಯೂರಿಂಗ್ ಅರ್ಲಿ ಸ್ಪ್ರಿಂಗ್ ಟೈಮ್. ಸೊ ಲೀಫಲ್ಲಿ ಏನಾಗುತ್ತೆ? ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ, ಫೋಟೋಸಿಂಥೆಸಿಸ್ ಆಗಿ ಆ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಆದರೆ ಕೆಲವು ಸಲ ರೂಟ್ಸನ್ನು ಯೂಸ್ ಮಾಡಬೇಕಾಗತ್ತೆ. ಯಾವಾಗ? ಅರ್ಲಿ ಸ್ಪ್ರಿಂಗಲ್ಲಿ ಮರಗಳಲ್ಲಿ ಎಲೆ ಇಲ್ದಿರುವಾಗ ಬಡ್ಸ್ ಇರುತ್ತೆ, ಟ್ರೀ ಬಡ್ಸ್ ಅಂತ ಇರುತ್ತೆ. ಅಂದರೆ ಆವಾಗ ಎಲೆ ಬರ್ತಾ ಇರುವಾಗ ದಿ ನೀಡ್ ಎನರ್ಜಿ ಫಾರ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಫೋಟೋಸಿಂಥೆಟಿಕ್
ಆ್ಯಪರೇಟಸ್. ಅದರ ಅರ್ಥ ಏನು? ಎಲೆಗೆ ಎಲ್ಲ ಕ್ರಿಯೇಟ್ ಮಾಡೋಕ್ಕೆ ನಿಮಗೆ ಎನರ್ಜಿ ಬೇಕು. ಆವಾಗ ದ ಶುಗರ್ ಕಮ್ಸ್ ಫ್ರಮ್ ದ ರೂಟ್ಸ್, ದೇ ಆ್ಯಕ್ಟ್ ಲೈಕ್ ದ ಸೋರ್ಸ್. ಸೊ ಆವಾಗ ಫುಡ್ಡು ರೂಟ್ಸಿಂದ ಲೀಫ್ಗೆ ಹೋಗುತ್ತೆ ಅಥವಾ ಬಡ್ಗೆ ಹೋಗುತ್ತೆ ಲೀಫ್ ಕ್ರಿಯೇಟ್ ಆಗೋಕ್ಕೆ. ಸೊ ಏನು ಹೇಳ್ಬೋದು ಇದರಿಂದ? ಆಫ್ ಡೈರೆಕ್ಷನ್ ಆಫ್ ಮೂಮೆಂಟ್ ಇನ್ phloem ಕ್ಯಾನ್ ಬಿ ಅಪ್ವರ್ಡ್ಸ್ ಆರ್ ಡೌನ್ವರ್ಡ್ಸ್. ಮೇಲೂ ಹೋಗ್ಬೋದು, ಕೆಳಗೆ ಹೋಗ್ಬೋದು. ಹೆನ್ಸ್ ಇಟ್ ಈಸ್ bidirectional. ಓಕೆ, ಸೊ ಇದು 20 ಕ್ವೆಶ್ಚನ್.